ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅನ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಿನ್ನೆನೇ ಹಬ್ಬ ಎಲ್ಲ ಮುಗಿದೋಗಿದೆ, ಬಟ್ ಇವತ್ತು ಚಂದ ನೋಡಿಲ್ವಲ್ಲ, ಹಾಗಾಗಿ ಇವತ್ತು ನಮ್ಮ ಮನೇಲಿ ಹೋಳಿಗೆ ಒಬ್ಬಟ್ಟು ಎರಡು ಒಂದೇ. ಸೊ ಹೋಳಿಗೆ ಅನ್ನ ಸಾರು ಅಂದರೆ ಸ್ಪೆಷಲ್, ಇವತ್ತು ಸ್ಪೆಷಲ್ ಮಾಡ್ತಾಯಿದ್ವಿ. ನಿನ್ನೆ ಜಸ್ಟ್ ನಾರ್ಮಲಾಗಿ ಪಾಯಸ ಅನ್ನ ಸಾಂಬಾರು ಮಾಡಿತ್ತು. ಬಟ್ ಇವತ್ತು ಒಬ್ಬಟ್ಟಿನ ಊಟ, ಹೋಳಿಗೆ ಊಟ, ಹಾಗೆ ಚಂದ್ರ ನೋಡೋದು, ಹಾಗೆ ಒಂದು ಫೋಟೋ ಶೂಟ್ ಮಾಡ್ಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಬಟ್ ಅದು ಏನು ಮಾಡ್ತೀನೋ ಗೊತ್ತಿಲ್ಲ. ಕೆಲವೊಂದ್ಸಲ ಬಿಸಿಲು ಬರ್ತಾ ಇದೆ ಮತ್ತು ಬಿಸಿಲು ಹೋಗ್ತಾ ಇದೆ. ಬಿಸಿಲಿಲ್ಲ ಅಂದರೆ ಫೋಟೋಸ್ ನಿಜವಾಗೂ ಚೂರು ಚೆನ್ನಾಗೇ ಬರೋದಿಲ್ಲ. ಹಾಗಾಗಿ ನೋಡೋಣ, ಅದು ಸ್ವಲ್ಪ ಗೊತ್ತಿಲ್ಲ ಅದ್ರ ಮತ್ತೆ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಎಲ್ಲ ನೋಡೋಣ ಬನ್ನಿ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಮಾಡಬೇಕು. ಆಮೇಲೆ ಆ್ಯಕ್ಚುಲಿ ಟಿಫನ್ ಎಲ್ಲ ತಿಂದು ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತಾ ಇರೋದು, ಹಬ್ಬ ಅಲ್ವಾ. ಹಾಗಾಗಿ ಟಿಫನ್ ಎಲ್ಲ ತಿಂದುಬಿಟ್ಟು ಆಮೇಲೆ ಪೂಜೆ ಎಲ್ಲ ಇರುತ್ತೆ, ಕ್ಲೀನ್ ಮಾಡಿಬಿಟ್ಟು. ಓಕೆನಾ, ಬನ್ನಿ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಬನ್ನಿ ಇವಾಗ ಏನೇನು ಮಾಡೋದು ಏನು ಎಲ್ಲ ನೋಡೋಣ. ಫಸ್ಟ್ ಇವಾಗ ಪೂಜೆ ಮಾಡಬೇಕು, ಪೂಜೆ ಮಾಡಿ ನೆಕ್ಸ್ಟ್ ಏನು ಎಲ್ಲ ನೋಡೋಣ ಬನ್ನಿ. ಇವತ್ತು ಚಂದ್ರ ನೋಡ್ಬೇಕಾಯ್ತಲ್ಲ, ಹಾಗಾಗಿ ಇವತ್ತೇ ಹೋಳಿಗೆ ಮಾಡೋಣ ಅಂತೇಳಿ ಇವತ್ತು ಹೋಳಿಗೆ ಮಾಡಿದ್ದು. ನಿನ್ನೆ ಜಸ್ಟ್ ಪಾಯಸ ಅನ್ನ ಸಾಂಬಾರು ಮಾಡ್ಕೊಂಡಿದ್ವಿ. ಇವತ್ತು ಹೋಳಿಗೆ ಮತ್ತು ಅನ್ನ ಸಾರು ಪೂರಿ, ಪ್ರತಿಯೊಂದು ಹಬ್ಬದ ಅಡುಗೆ ನಮ್ಮ ಮನೇಲಿ. ಹಬ್ಬದ ಅಡುಗೆ ಅಂದರೆ ಫುಲ್ ಕಂಪ್ಲೀಟ್ ಆಗಿರುತ್ತೆ. ಜಸ್ಟ್ ಒಂದು ಹೋಳಿಗೆ ಮಾಡಿಬಿಟ್ಟು ಅನ್ನ ಸಾರು ಮಾಡೋದಲ್ಲ, ಅದ್ರ ಜೊತೆ ಪಲ್ಯ, ಪಚಡಿ, ಹಾಗೆ ಪೂರಿ ಎಲ್ಲ ಮಾಡಿರ್ತಾರೆ. ಫುಲ್ಲು ಕಂಪ್ಲೀಟ್ ಊಟ ಅಂತಲೇ ಹೇಳ್ಬೋದು ನಮ್ಮ ಮನೆಗೆ. ಸೊ ಪ್ರತಿ ಹಬ್ಬದಲ್ಲೂ ಇದೇ ರೀತಿನೇ ಮಾಡ್ತೀವಿ. ನೋಡಿರ್ತೀರ ನೀವು, ಆಲ್ಮೋಸ್ಟ್ ಪ್ರತಿ ಹಬ್ಬದ ವ್ಲಾಗು ಹಾಕಿರ್ತೀನಿ, ನೋಡಿರ್ತೀರ. ನಮ್ಮ ಮಮ್ಮಿ ಇವಾಗ ಹೋಳಿಗೆ ಮಾಡ್ತಾಯಿದ್ರು. ಸೊ ನಾನು ಕ್ಲಿಪ್ಪಿಂಗ್ಸ್ ಇಟ್ಕೊತಾನೆ ಇರಲಿಲ್ಲ. ಅವರೇ ಇದನ್ನ ತೋರಿಸು ಅಂತೇಳಿ ಹೇಳ್ತಿರ್ತಾರೆ. ಸೊ ಹಾಗಾಗಿ ಆ ಎಲ್ಲ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿಕೊಂಡೆ. ಸೊ ಅವ್ರು ಹೋಳಿಗೆ ಮಾಡ್ತಿದ್ರಲ್ಲ, ಹಾಗಾಗಿ ನಾನು ಪಚಡಿನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿದ್ದೆ. ಜಸ್ಟ್ ಲೆಮನ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕಲಸೋದೊಂದು ಬಾಕಿ ಇತ್ತು. ಸೊ ಆ ಕೆಲಸನೂ ನಾನು ಮುಗಿಸ್ಕೊತಾ ಇದ್ದೀನಿ. ಇವಾಗ ಹಬ್ಬಗಳಲ್ಲಿ ಸ್ವಲ್ಪ ಬೆಸ್ಟ್, ಸ್ವಲ್ಪ ಹೆಲ್ದಿಯಾಗಿ ಏನಾದರೂ ತಿಂತೀವಿ ಅಂತ ಹೇಳಿದ್ರೆ ಅದೊಂದು ಪಚಡಿ ಅಂತಲೇ ಹೇಳ್ಬೋದು. ಬಟ್ ಇನ್ನೇನು ನಾವು ಅಷ್ಟು ಹೆಲ್ದಿಯಾಗಿ ತಿನ್ನೋದಿಲ್ಲ. ಎಲ್ಲದನ್ನು ಜಾಸ್ತಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅಡುಗೆ, ಹಾಗೆ ಜಾಸ್ತಿ ಕಾರ್ಬ್ಸ್ ಇರುತ್ತೆ. ಜಾಸ್ತಿ ನಾವು ಮಸಾಲೆಗಳೆಲ್ಲ ಹಾಕಿ ಪಲ್ಯ ಮಾಡಿರ್ತೀವಿ. ಹಾಗೆ ಹಾಲು, ತುಪ್ಪ, ಸ್ವಲ್ಪ ಜಾಸ್ತಿನೇ ಕೊಲೆಸ್ಟ್ರಾಲ್ ಇರುತ್ತೆ. ಸೊ ಬೆಸ್ಟ್ ಅಂತ ಹೇಳಿದ್ರೆ ಪಚಡಿ. ಸೊ ಹಾಗಾಗಿ ನಾನು ಸ್ವಲ್ಪ ಪಚಡಿ ಜಾಸ್ತಿ ತಿಂತೀನಿ. ಬೇರೆ ಹಬ್ಬದಂತಂದರೆ ಪ್ರತಿಯೊಂದು ಜಾಸ್ತಿನೇ ತಿಂದಿರ್ತೀವಿ. ಸೊ ಅದರಲ್ಲಿ ಸ್ವಲ್ಪ ನನಗೆ ಇಷ್ಟ ಆಗೋದು ಅಂತ ಹೇಳಿದರೆ ಈ ರೀತಿ ಹೆಲ್ದಿ ಅಂತ ಹೇಳಿದರೆ ಪಚಡಿ. ಸೊ ಕೆಲವೊಬ್ಬರು ಪಚಡಿನ ಸೈಡಿಗೆ ದಬ್ಬಿಡ್ತಾರೆ, ಅದು ತಿನ್ನೋದೇ ಇಲ್ಲ. ಸೊ ಇರೋದಲ್ಲೇ ಬೆಸ್ಟ್ ಅಂತ ಹೇಳಿದ್ರೆ ಅದೊಂದು ನೀವು ಯಾವುದು ಪಕ್ಕದಲ್ಲಿ ಇಡಬೇಡಿ, ಅದನ್ನು ಆ್ಯಡ್ ಮಾಡ್ಕೊಂಡು ತಿನ್ನಿ. ನೋಡಿ, ಇವಾಗ ತುಪ್ಪ, ಹೋಮ್ ಮೇಡ್ ತುಪ್ಪ ಇದು ನಮ್ಮದೇ. ಫ್ರೆಶ್ ಹಬ್ಬಕ್ಕೆ ಅಂತೇಳಿ ಅವತ್ತೇ ಫ್ರೆಶ್ಶಾಗಿ ಮಾಡಿ ಎಡೆ ಹಿಡಿತಾ ಇದ್ದೀವಿ. ಸೊ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಕೂಡ ಎಡೆ ಎಲ್ಲ ಕೊಟ್ಬಿಡೋಣ ಅಂತೇಳಿ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟೆ. ನಮ್ಮೂರಲ್ಲೇ ದೇವಸ್ಥಾನ ಇದೆಯಲ್ಲ, ಹಾಗೆ ಅಲ್ಲಿಗೆ ಬಸವಣ್ಣ ದೇವ್ರಿಗೆ ಹೋಗೋಣ ಅಂತೇಳಿ ಹೋಗ್ಬಿಟ್ಟು ಬಂದ್ವಿ. ಯಾವುದೇ ಹಬ್ಬ ಇರಲಿ ಈ ರೀತಿ ಒಂದು ದೇವ್ರಿಗೆಲ್ಲ ಎಡೆ ಕೊಟ್ಬಿಟ್ಟು ಬಂದು ಮನೇಲಿ ಊಟ ಮಾಡೋದು. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅವತ್ತು. ಸೊ ಫೋಟೋ ಎಲ್ಲ ತೆಗೆಸ್ಕೋಬೇಕು ಅಂತೇಳಿ ಅಂದ್ಕೊಂಡೆ. ಬಟ್ ಬಿಸಿಲಲ್ಲಿ ಏನು ಮಾಡಿದೆ ಅಂತೇಳಿ ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಹಾಗೆ ದೇವಸ್ಥಾನದಲ್ಲಿ ಫುಲ್ ವಿಶಾಲವಾಗಿತ್ತು, ಯಾರು ಕೂಡ ಇರಲಿಲ್ಲ. ನಾನು, ನಮ್ಮ ಅಪ್ಪಾಜಿ, ಹಾಗೆ ನಮ್ಮ ಅಕ್ಕನ ಮಗಳು ಅಲ್ಲೇನೋ ಮಾಡ್ತಾಯಿದ್ಲು, ರಂಗೋಲಿ ಆಗ್ತಾಯಿದ್ಲು ಅಂತೇಳಿ ಅನಿಸುತ್ತೆ. ಸೊ ಅವಳೊಬ್ಳು ಸಿಕ್ಕಳು, ಅದು ಬಿಟ್ಟರೆ ಯಾರೂ ಇರಲಿಲ್ಲ. ಆರಾಮ್ಸೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದು ರಂಗೋಲಿ ನೋಡಿ ಸಖತ್ತಾಗಿ ಹಾಕಿದ್ರು. ಸೊ ನನಗೆ ಈ ಥರ ಬಣ್ಣದ ರಂಗೋಲಿ ಅಷ್ಟು ಚೆನ್ನಾಗೆಲ್ಲ ಬರೋದಿಲ್ಲ, ಬಟ್ ಸ್ವಲ್ಪ ಬೆಟ್ರಾಗಿ ಹಾಕ್ತೀನಿ ಅಷ್ಟೇ. ಸೊ ಮನೆಗೆ ಬಂದುಬಿಟ್ಟು ಪೂರಿ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಡುಗೆ ಅಂತಂದರೆ ಎಷ್ಟು ಜನ ಸೇರಿ ಕೆಲಸ ಮಾಡಿದ್ರು ಮುಗಿಯಲ್ಲ ನೋಡ್ರಿ. ಹಬ್ಬದಲ್ಲಿ ಅಷ್ಟು ಕೆಲಸಗಳಿರುತ್ತೆ. ನೋಡೋದಕ್ಕೆ ಸಿಂಪಲ್ ಅಂತೇಳಿ ಅನಿಸುತ್ತೆ ಇಷ್ಟೇನ ಮಾಡಿರೋದು ಅಂತ. ಬಟ್ ಮಾಡುವಾಗ ಪ್ರೊಸೀಜರ್ ಇದೆಯಲ್ಲ, ಅದೆಷ್ಟು ಒಂದು 4-5 ಜನ ಸೇರ್ಕೊಂಡು ಮಾಡಿದ್ರು ಮುಗಿಯಲ್ಲ. ಅಡುಗೆ ಮಾಡೋ ಜೊತೆ ಅದನ್ನೆಲ್ಲ ಕ್ಲೀನಿಂಗ್ ಬೇರೆ ಮಾಡಬೇಕಲ್ಲ, ಅದು ಫುಲ್ ಸ್ಟ್ರೆಸ್ ಆಗಿಬಿಡುತ್ತೆ. ಸೊ ಎಲ್ಲ ಅಡುಗೆ ಎಲ್ಲ ರೆಡಿ ಆಗಿತ್ತು. ಹಾಗಾಗಿ ಬಾಳೆ ಇದೆಲ್ಲ ಕಿತ್ಕೊಂಡು ಹೋಗೋಣ ಅಂತೇಳಿ ಗಾರ್ಡನ್ ಹತ್ರ ಬಂದೆ. ಹಾಗೆ ಹಿಂದಿನ ದಿನ ಮಳೆ ಬಂದುಬಿಟ್ಟಿತ್ತು ನೈಟು, ಹಾಗಾಗಿ ಬಾಳೆದೆಲೆ ಎಲ್ಲ ಒಂಥರ ಕಟ್ ಆಗಿಬಿಟ್ಟಿತ್ತು. ಸೊ ಇರೋದ್ರಲ್ಲೇ 1-2 ಸಿಕ್ಕು, ಬಟ್ ಅದರಲ್ಲಿ 2 ಭಾಗ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ. ಸ್ವಲ್ಪ ಅಲ್ಲೋ ಇಲ್ಲೋ ಒಂದಿದ್ದು ಅಷ್ಟೇ, ಫುಲ್ ಯಾವಾಗ ನೋಡಿದ್ರು ಫ್ರೆಶ್ ಆಗಿರ್ತಿತ್ತು. ಬಟ್ ಮಳೆ ಬಂದಿತ್ತಲ್ಲ, ಹಾಗಾಗಿ ಫ್ರೆಶ್ ಇತ್ತು, ಬಟ್ ಎಲ್ಲ ಕಟ್ ಆಗೋಗಿತ್ತು. ಸೊ ಇರೋದಲ್ಲೇ ಆದ್ಕೊಂಡು ಬಂದೆ. ನನಗೆ ಈ ರೀತಿ ಗಾರ್ಡನಲ್ಲಿ ಹೋಗಿ ಬಾಳೆದೆಲೆ ಕಟ್ ಮಾಡ್ಕೊಂಡು ಬರೋದು ಅಂದರೆ ಜಾಸ್ತಿ ಇಷ್ಟ. ಸೊ ಈ ಬಿಸಿಲಲ್ಲಿ ಹೋಗ್ಬೇಕಂತ ಅನಿಸಿರ್ಲಿಲ್ಲ, ಬಟ್ ಬಾಳೆದೆಲೆಲ್ಲೇ ಊಟ ಮಾಡಬೇಕು ಅಂತೇಳಿ ಹೋಗಿ ಕಿತ್ಕೊಂಡು ಬಂದೆ. ಸೊ ನೋಡಿ, ಇದೊಂದು ಎಷ್ಟು ದೊಡ್ಡದಿದೆ, ಇದೊಂದು ಚೆನ್ನಾಗಿತ್ತು. ಸೊ ಇಲ್ಲೊಂದಿತ್ತು, ಹುಡುಕಿ ಕಿತ್ಕೊಂಡ್ಬಂದಿದ್ದಾಯಿತು. ಪ್ರತಿದಿನ ಏನಂದರೆ ಯಾವಾಗಲೂ ಇರುತ್ತೆ, ಬಟ್ ಯಾವಾಗಲೂ ನಾನು ಉಪಯೋಗಿಸಲ್ಲಲ್ವಲ್ಲ, ಹಾಗಾಗಿ ಕಿತ್ಕೊಂಡು ಬರಲ್ಲ. ಇವಾಗ ಹಬ್ಬದಲ್ಲಿ ಬೇಕು, ಬಟ್ ಅಷ್ಟೊಂದು ಫುಲ್ ಕಂಪ್ಲೀಟ್ ಬಾಳೆದೆಲೆ ಇಲ್ಲ, ಎಲ್ಲ ಕಟ್ ಆಗೋಗಿದೆ. ಏನು ಮಾಡಲಿಕ್ಕಾಗಲ್ಲ. ಇರೋದ್ರಲ್ಲಿ ಸ್ವಲ್ಪ ಎಗುರ್ಕೊಂಡು ನಾನು ಬೇರೆ ಸ್ವಲ್ಪ ಹೈಟ್ ಕಡಿಮೆ, ಅದು ಬೇರೆ ಹೈಟ್ ಇರ್ತಿತ್ತು. ಹಾಗಾಗಿ ಹೋಗಿ
ಏನೋ ಒಂದು ಮಾಡಿ 4-5 ಸಿಕ್ತು, ಸದ್ಯಕ್ಕೆ ಸಾಕು ಅಂತೇಳಿ ಅದನ್ನೇ ಕಿತ್ಕೊಂಡು ಬಂದೆ. ನೋಡ್ತಿರ್ಬೋದು ಎಷ್ಟು ಸರ್ಕಸ್ ಮಾಡ್ತಾ ಇದ್ದೀನಿ ನಾನು ಅಂತೇಳಿ. ಸೊ ಏನು ಮಾಡ್ಲಿಕ್ಕಾಗಲ್ಲ, ಕೆಲವೊಂದ್ಸಲ ಆ ರೀತಿ ಆಗುತ್ತೆ. ಹಬ್ಬದಲ್ಲಿ ಸ್ವಲ್ಪ ನಾವು ಮುಂಚೆನೇ ಕಿತ್ಕೊಂಡ್ ಬರೋಣ ಅಂತ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ಫ್ರೆಶ್ ಆಗಿ ನಾವು ಬಾಳೆದೆಲೆ ಕಿತ್ಕೊಂಡು ಅವಾಗ ಊಟ ಮಾಡ್ತೀವಲ್ಲ, ತುಂಬ ಫ್ರೆಶ್ ಆಗಿರುತ್ತೆ. ಇಲ್ಲ ಕಿತ್ಕೊಂಡು ಇಟ್ಟರೆ ಅದೊಂಥರ ಬಾಡೋಗಿದೆ ಅಂತೇಳಿ ಅನ್ಸ್ಬಿಡುತ್ತೆ ನನಗೆ. ಹಾಗಾಗಿ ಫ್ರೆಶ್ ಆಗಿ ಕಿತ್ಕೊಂಬರೋಣ ಅಂತಾನೆ ವೇಟ್ ಮಾಡಿದರೆ ಈ ರೀತಿ ಆಯಿತು ನೋಡಿ. ಸೊ ಅದೆಲ್ಲ ಕಿತ್ಕೊಂಬರೋಷ್ಟೊತ್ತಿಗೆ ಮನೇಲಿ ರುಚಿ ರುಚಿಯಾಗಿ ಪ್ರತಿಯೊಂದು ಅಡುಗೆನೂ ರೆಡಿ ಆಗಿತ್ತು. ನೋಡ್ತಾ ಇದ್ರಿ, ಇವಾಗಲೂ ನಾನು ಎಡಿಟಿಂಗ್ ಮಾಡಿದ್ರೆ ಬಾಯಿ ನೀರು ಬರುತ್ತೆ, ಅಷ್ಟು ರುಚಿ ರುಚಿಯಾಗಿ ಅಡುಗೆ ಮಾಡ್ತಾರಪ್ಪ ನಮ್ಮಮ್ಮ. ಸೊ ಎಲ್ಲದನ್ನು ಊಟ ಮಾಡಿ ಹೋಳಿಗೆ ನೋಡಿ ಎಷ್ಟು ಉಬ್ಬಿದೆ ಅಲ್ವಾ, ಸಿಕ್ಕಾಪಟ್ಟೆ ಅಡುಗೆ ಚೆನ್ನಾಗಿ. ಇನ್ನು ಇವಾಗ ಸ್ವಲ್ಪ ಅಡುಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ. ಇನ್ನು ಚಿಕ್ಕವರಿದ್ದಾಗ ಇನ್ನೂ ಸಖತ್ ಅಡುಗೆ ಮಾಡ್ತಾಯಿದ್ರು. ಇವಾಗ ಸ್ವಲ್ಪ ಅವ್ರಿಗೂ ಸ್ವಲ್ಪ ಸ್ಟ್ರೆಸ್ ಅಂತ ಅನಿಸುತ್ತಲ್ವ. ಸೊ ಆ ರುಚಿಯೆಲ್ಲ ಚೆನ್ನಾಗಿ ಮಾಡ್ತಾರೆ, ಬಟ್ ಅಷ್ಟೊಂದು ಅವ್ರಿಗೆ ಅಡುಗೆ ಮಾಡೋದು ಅಷ್ಟೊಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿದೆ. ಇನ್ಮೇಲೆ ನಾವೆಲ್ಲ ಕಲ್ತ್ಕೊಂಡು ಮಾಡಬೇಕಷ್ಟೆ. ನೋಡಿ ಎಷ್ಟೆಲ್ಲ ಅಡುಗೆ ರುಚಿ ರುಚಿಯಾಗಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲ ಬಾಳೆದೆಲೆ ಮೇಲೆ ಇಟ್ಕೊಂಡಿದ್ದೆ. ಇನ್ನೇ ತುಂಬ ಹಶ್ವಾಗಿತ್ತು ನಿಜವಾಗ್ಲೂ, ಬಟ್ ವೀಡಿಯೋ ಇಟ್ಕೊಬೇಕು, ತೋರಿಸ್ಬೇಕು ನಿಮ್ಗೆ ಎಲ್ರಿಗೂ ಅಂತೇಳಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಹಬ್ಬದಲ್ಲಿ ಅಡುಗೆ ಅಂದರೆ, ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಹಾಗಾಗಿ ಒಂದೊಳ್ಳೆ ಊಟ ಕೂಡ ಮಾಡಿ ರೆಸ್ಟ್ ಮಾಡಿದೆ. ಫೋಟೋ ಶೂಟ್ ಮಾಡಬೇಕು ಅಂತೇಳಿ ಎಲ್ಲ ಸ್ಯಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ್ಯಕ್ಚುಲಿ. ಬಟ್ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಬಂದುಬಿಡ್ತು. ಸೊ ಎದ್ದು ನೋಡೋ ಅಷ್ಟೊತ್ತಿಗೆ 5 o'clock ಆಗಿತ್ತು. ಸ್ವಲ್ಪ ಅಲ್ಲೇ ಬಿಸಿಲೆಲ್ಲ ಕಡಿಮೆ ಆಗ್ತಾಯಿತ್ತು. ಬಟ್ ಸ್ಟಿಲ್ ಏನೋ ಒಂದು ಹಬ್ಬಕ್ಕಂತೇಳಿ ಸ್ಯಾರಿ ತೊಗೊಂಡಿದ್ದೀನಿ, ನಾನು ಫೋಟೋ ಶೂಟ್ ಮಾಡಲೇಬೇಕು ಅಂತೇಳಿ. ಸೊ ಫೋಟೋ ಶೂಟ್ ಮಾಡಲಿಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಬಟ್ ಸ್ವಲ್ಪ ಈವ್ನಿಂಗ್ ಸ್ವಲ್ಪ ಕತ್ಲೆ ಅಂತೇಳಿ ಅನ್ನಿಸ್ತಾ ಇತ್ತು. ಸೊ ವಾತಾವರಣ ಸಖತ್ತಾಗಿತ್ತು. ಅಂದರೆ ಸ್ವಲ್ಪ ಬಿಸಿಲಿತ್ತು, ಅಷ್ಟು ಫೋಟೋ ತೆಕ್ಕೊಳ್ಳೋವಷ್ಟು ಬಿಸಿಲಂತೂ ಇರಲಿಲ್ಲ. ಸೊ ಫೈನಲಿ ಹಂಗು ಹಿಂಗು ಮಾಡಿ ಫೋಟೋಸ್ ಎಲ್ಲ ತಗೊಂಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಚಂದ್ರನ ಕೂಡ ನೋಡಿದ್ವಿ ಫೈನಲಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಮ್ಮ ಫೇವ್ರೆಟ್ ಟೆಂಪಲ್ ಆಂಜನೇಯ ದೇವಸ್ಥಾನ. ನನಗೆ ಮುಂಚೆಯಿಂದನೂ ಆಂಜನೇಯ ಅಂತ ಹೇಳಿದ್ರೆ ಸಖತ್ತು ಒಂಥರ ಪವರ್ಫುಲ್, ನನಗೆ ಒಂಥರ ಜಾಸ್ತಿ ಇಷ್ಟ ಆ ದೇವ್ರಂದರೆ. ಹಾಗಾಗಿ ಫಸ್ಟ್ ಅಲ್ಲಿಗೆ ಹೋಗ್ತೀನಿ. ಈ ವರ್ಷ ಒಂದು ತುಂಬಾ ಜನ ಇದ್ರು. ಲಾಸ್ಟ್ ಇಯರ್ ದೇವಸ್ಥಾನದಲ್ಲಿ ಅಷ್ಟೊಂದು ಜನ ಇರಲಿಲ್ಲ, ಬಟ್ ಈ ಸಲ ಸ್ವಲ್ಪ ಜಾಸ್ತಿನೇ ಜನ ಇದ್ದರು. ಸೊ ಒಳ್ಳೆ ಬ್ಲೆಸ್ಸಿಂಗ್ಸ್ ತೊಗೊಂಡು ಮನೆ ಕಡೆ ಬಂದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಆದಷ್ಟು ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನ ಬಂದಿದ್ದು ಸಾಗಿಸ್ತಾ ಇರಿ.